ಹುಷಪ್ಪ. ಅಕ್ಕರೆ ಬೀಗ್ರೆ, ನನ್ಗೂ ಜಾತ್ರೆಯಲ್ಲಿ ತಿರ್ಗಾಡಿ ತಿರ್ಗಾಡಿ ಸಾಕಾಗೋಯ್ತು ಕಣ್ರಿ ಬೀಗ್ರೆ ಅತ್ಲಾಗಿ. ಆದ್ರೂ ಬೀಗ್ರೆ ಅದ್ ಎಷ್ಟಾರ ಬಿಸ್ಲಿದ್ರಿ ಒಂದ್ ಈಟು ಬೇಜಾರಾಗ್ಲಿಲ್ ಕಣ್ ಬೀಗ್ರೆ. ಇನ್ನು ಜಾತ್ರೆಯಲ್ಲೇ ಇನ್ನು ಇರೋಣ ಜಾತ್ರೆ ನೋಡೋಣ ಹಂಗೆ ಮನ್ಸ್ ಬರೋದು ಬಿನ. ವಾ, ನನ್ಗಂತೂ ಜಾತ್ರೆ ಬಿಟ್ಟು ಆಚೆ ಕಡೆ ಬರಕ್ ಆಗ್ತಿರ್ಲಿಲ್ಲ ಕಣ್ ಬೀಗ್ರೆ. ಅಷ್ಟು ಚೆನ್ನಾಗಿತ್ತು ಜಾತ್ರೆ ಮಾತ್ರ. ಒಂದ್ ಈಟು ಬೇಜಾರಾಗ್ಲಿಲ್ ಕಣ್ ಬೀಗ್ರೆ. ಆ ದೇವ್ರ ಕುಣಿಯೋದು, ದೇವ್ರ ಅಲಂಕಾರ, ತೇರು, ರಥ, ಜನಗಳು, ಅಯ್ಯೋ 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 ಅದೆಷ್ಟು ಚೆನ್ನಾಗಿತ್ತು ಕಣ್ ಬೀಗ್ರೆ. ದೇವ್ರ ಅಲಂಕಾರ ಮಾತ್ರ ಬಹಳ ಚೆನ್ನಾಗಿ ಮಾಡಿದ್ರು ಬೀಗ್ರೆ. ಹೂ ಕಣ್ರಿ ಬೀಗ್ರೆ. ಅಲ್ಲ, ನಾನು 4-5 ವರ್ಷದ ಹಿಂದ್ಗಡೆ ನೋಡಿದ್ದು ತೇರಿಗಿಂತ ಈ ವರ್ಷ ಮಾತ್ರ ಹೊಸ ತೇರ್ ಮಾಡಿಸಿದ್ದಾರೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ತೇರಿಗೆ, ದೇವರಿಗೆ. ಅಯ್ಯೋ ಅಯ್ಯೋ ಅಯ್ಯೋ, ಜನ ಮಾತ್ರ ಬಹಳ ಜನ ಕಣ್ರಿ ಬೀಗ್ರೆ. ಅಲ್ಲಿ ಒಂದ್ ಲೀಟು ಮಜ್ಜಿಗೆ ಕೊಡ್ತಿದ್ರಲ್ಲ, ಒಂದ್ ಸ್ವಲ್ಪ ಮಜ್ಜಿಗೆ ಕುಡ್ದು, ಒಂದೊಂದ್ 2 ಕಪ್ ಮಜ್ಜಿಗೆ ಕುಡ್ದು ಒಳ್ಳೆ ತಂಪಾಗ ಬಂದು ನಾವು ಮಾತ್ರ ಮಜ್ಜಿಗೆ ಕುಡಿದಿಲ್ಲ ಅಂದ್ರೆ ಇನ್ನೂ ಸುಸ್ತಾಗ್ಬಿಡೋದು ನಮ್ಗೆ. ಬರೀ ಬೀಗ್ರೆ, ಇನ್ನು ಯಾರು ಬಂದಿಲ್ಲ ಹುಡುಗರು, ಇನ್ನು ಇವಾಗ ಬರ್ತೀವಿ ಅಂತ ಹೇಳ್ತಿದಾರೆ. ಅಲ್ಲಿವರೆಗೆ ಇನ್ನೇನ್ ಮಾಡೋಣ, ಒಂದ್ ಗಳಿಗೆ ಕುತ್ಕೊಂಡು ಇಲ್ಲೇ ಸುಧಾರಿಸ್ಕೊಂಡು ಅನ್ಕೊಂಡು ಬರ್ರಿ. ಬರ್ರಿ ಕುತ್ಕೊ ಬರ್ರಿ. ಅದೇ ಯಾಕೆ ನಿಂತಿದ್ದೀರಾ ಅಲ್ಲಿ? ಅಲ್ಲ ಕಣ್ ಬೀಗ್ರೆ, ಇನ್ನೇನು ಜಾತ್ರೆ ಎಲ್ಲ ಮುಗೀತು, ನಾವು ಅಲ್ಲೇ ಬಂದ್ಬಿಟ್ಟು ಅಲ್ಲೇ 4-5 ದಿವಸದ ಮೇಲೆ ಆಯ್ತು ಕಣ್ ಬೀಗ್ರೆ. ಇನ್ನೇನು ಇನ್ನೊಂದ್ 15 ದಿವಸಕ್ಕೆ ನಮ್ಮೂರು ಜಾತ್ರೆ ಬೇರೆ. ಅದಕ್ಕಟ್ಲಾಗಿ ಇನ್ನೇನು ಎಲ್ಲ ಮುಗೀತಲ್ಲ ಬೀಗ್ರೆ. ಇನ್ನೇನು ನಾವು ಇನ್ನೇನು ಸಾಯಂಕಾಲ ಟೈಮಿಗೆ ಟ್ರೈನ್ ಐತೆ, ಇನ್ನೇನು ಸಾಯಂಕಾಲ ಹೊತ್ತಿಗೆ ನಾವು ಹೋಗ್ ಬರ್ತೀವಿ ಕಣ್ ಬೀಗ್ರೆ. ಹೋಗ್ತೀವಿ ಇನ್ನೇನು. ಯಾ ಸುಮ್ಕಿರಿ ಬೀಗ್ರೆ ನೀವು. ಅಲ್ಲೇ ಹೋಗ್ತೀವಂತ ಮಾತಾಡ್ತಿದ್ರ ನೀವು. ಹೆಂಗ ಒಂದ್ ವಾರದಿಂದ ಮಂತಾವಿದ್ರಿ ಹಂಗ ನನಗೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಕಣ್ ಬೀಗ್ರೆ. ನೀವ್ ಜೊತೆಲಿದ್ರೆ ಬೇಜಾರು ಆಗಲ್ಲ, ಏನಿಲ್ಲ. ಸುಮ್ಕಿರಿ ಬೀಗ್ರೆ, ಹೋಗಿರಂತೆ. ಮಗ ಸೊಸೆ ಎಲ್ಲ ನೋಡ್ಕೊಳ್ತಾರಲ್ಲ, ಏನಿದ್ರು ನಾನು ಮಂತಾವ ಕೆಲ್ಸಗಳೆಲ್ಲ. ಅದಕ್ಕೆ ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರಾ? ಸುಮ್ಕಿರಿ, ಹೋಗಿರಂತೆ. ಜಾತ್ರೆ ಇನ್ನೊಂದ್ 2-3 ದಿವಸ ಇದ್ದಂಗ್ ಬೇಕಾದ್ರೆ ಕಳ್ಸ್ಕೊಡ್ತೀವಿ. ಇನ್ನೊಂದ್ ವಾರ ಉಳ್ಕೊಂಡು ಹೋಗಿರಂತ ಕಣ್. ಸುಮ್ಕಿರಿ. ಯಾಕೆ ಇಷ್ಟೊಂದ್ ಆತ್ರ, ಇಷ್ಟೊಂದ್ ಅರ್ಜೆಂಟ್ ಮಾಡ್ತಿದ್ರ? ಬರೀ ಬೀಗ್ರೆ. ಅಲ್ಲ, ಜಾತ್ರೆ ಮುಗಿಸ್ಕೊಂಡ್ ಬಂದ್ ಇನ್ನು ಕುಂತೆ ಇಲ್ಲ ಅಲ್ಲೇ ಹೋಗ್ತೀವಿ ಅಂತ ಹೇಳ್ತಿರಲ್ಲ ಬೀಗ್ರೆ ನೀವು. ನೀವು ನನ್ನ ಜೊತೆಲಿ ಇದ್ದಾಗ್ಲಿಂದ ನನಗೆ ಟೈಮ್ ಹೆಂಗ್ ಹೋಯ್ತಂತಾನೆ ಗೊತ್ತಾಗ್ಲಿಲ್ಲ. ಈಗ ನೀವ್ ಹೋಗ್ಬಿಟ್ರೆ ಬಲು ಬೇಜಾರ ಹೋಗ್ಬಿಡುತ್ತೆ ಬೀಗ್ರೆ. ಸುಮ್ಕಿರಿ. ಏನ್ ಬೀಗ್ರೆ ಹಿಂಗೆ ಹೇಳ್ತಿದ್ದೀರಾ ನೀವು? ಅಲ್ಲ ಕಣ್ ಬೀಗ್ರೆ, ಅಲ್ಲ ಜಾತ್ರೆ ಇನ್ನು 2 ದಿವಸ ಇದ್ದಂಗೆ ಹೋಗಕ್ ಆಗುತ್ತೆ ಅಂದ್ರೆ ಬೀಗ್ರೆ. ಹೋಗ್ಬಿಟ್ಟು ಅಲ್ಲಿ ಕೆಲ್ಸಗಳು ಇರಲ್ವಾ ಮಂತವ? ಈಗ ನೆಂಟ್ರುಗಳಿಗೆಲ್ಲ ಕರ್ದಿದೀವಿ, ಎಲ್ಲ ರೆಡಿ ಮಾಡ್ಕೋಬೇಕು. ಖಾರದ ಪುಡಿ, ಸಾಂಬಾರ್ ಪುಡಿ ಆಗ್ಲಿ, ಮನೆಗೆ ಪೇಂಟ್ ಹೊಡಿಸ್ತಿದ್ದಾನೆ ಪಾಪ, ಧೂಳೆಲ್ಲ ತೆಗಿಸ್ತಿದ್ದಾನೆ, ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು. ಆ ಹುಡುಗಿ ನನ್ ಸೊಸೆ ಒಬ್ಳೆ ಎಷ್ಟಂತ ಮಾಡ್ತಾಳೆ ಹೇಳ್ರಿ? ಈ ಕಡೆ ಆ ಹುಡುಗನ ಮೇಲೆನೆ ಅವ್ನ್ ಕೆಲ್ಸ ಬಿಟ್ಬಿಟ್ಟು ಹಸುಗಳೆಲ್ಲ ನೋಡ್ಕೊಂತಿದ್ದಾನೆ. ಅಲೆ ಒಂದ್ ವಾರದಿಂದಾನು. ಈಗ ತಿರ್ಗಾ ನಾವು ಹೋಗ್ಲಿಲ್ಲ ಅಂದ್ರೆ ಪಾಪ ಅವನು ಬೇರೆ ಕಡೆ ಎಲ್ಲೋ ಸಾಮಾನುಗಳೆಲ್ಲ ತಗೊಂಬರಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತಾನೆ. ಸುಮ್ಕೆ ಹಿಂಸೆ ಆಗೋ ಉತ್ಕೊಂಡ್ ಬೀಗ್ರೆ. ಬೀಗ್ರೆ ಸುಮ್ಕಿರಿ. ಇನ್ನೇನ್ ಜಾತ್ರೆ ಎಲ್ಲ ಮುಗಿತಲ್ಲ, ಒಂದ್ ವಾರದ ಮುಂಚೆನೆ ಬಂದಿದೀವಿ, ನೀವ್ ಬೇಜಾರ್ ಮಾಡ್ಕೊಂತೀರಂತಾನೆ. ಆದ್ರೂ ನೀವು ಕಳ್ಸೋದಕ್ಕೆ ರೆಡಿ ಇಲ್ವಲ್ಲ ಬೀಗ್ರೆ? ಏನಿಲ್ಲ ಕಣ್, ಸುಮ್ಕಿರಿ. ಇವತ್ ಸಾಯಂಕಾಲ ಹೋಗ್ತೀವಿ, ಟ್ರೈನ್ ಐತೆ. ಇನ್ನೇನು ನೀವೇನೆ ಇನ್ನೇನು ಮುಂದ್ ವಾರ ಬರ್ತಿರಲ್ಲ, ಇನ್ನೇನು ಒಂದ್ ವಾರದ ಮುಂಚೆನೆ ಬರ್ರಿ ಇನ್ನೇನ್ ಜಾತ್ರೆಗೆ. ಬೀಗ್ರೆ, ಅಲ್ಲ ನಮ್ ಹುಡುಗ ಫೋನ್ ಮಾಡಿದ್ದಾನೆ ಸಾಯಂಕಾಲನೇ. ಅಮ್ಮ ಯಾವತ್ ಬರ್ತೀರಮ್ಮ, ಮನೇಲಿ ಕೆಲ್ಸಗಳಿದಾವೆ, ತೋಟಕ್ ಬೇರೆ ನೀರ್ ಬಿಟ್ಟಿಲ್ಲ. ಅಲ್ಲ 2-3 ದಿವಸ ಆಯ್ತು ಕಣಮ್ಮ, ತೋಟಕ್ಕೆಲ್ಲ ನೀರ್ ಬಿಟ್ಟು ಮನೆಗ್ ಪೇಂಟ್ ಹೊಡಿಸ್ಬೇಕು. ಪೇಂಟ್ ಅವ್ರು ಬೇರೆ ಬರ್ತಿದಾರೆ ಪೇಂಟ್ ಹೊಡಿಯಕ್ಕೆ. ಮನೆ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಬೇಕು. ನಾವು ಬೇರೆ ಹಸುಗಳು ಬೇರೆ ನೋಡ್ಕೊಳ್ತಿದೀವಿ, ಕೆಲ್ಸಕ್ ಬೇರೆ ಹೋಗ್ ಬರಬೇಕು. ಸಾಮಾನುಗಳೆಲ್ಲ ತಗೊಂಡ್ಬರ್ಬೇಕು, ಮನೇಲಿ ಐಟಮ್ಗಳೆಲ್ಲ ತಗೊಂಡ್ಬರ್ಬೇಕು. ದಿನಸಿ ಸಾಮಾನು ಹಾಕಿಸ್ಬೇಕು, ಜಾತ್ರೆಗೆಲ್ಲ ತಯಾರಿ ಮಾಡ್ಕೋಬೇಕು. ಬರ್ರಮ್ಮ, ಇಬ್ರೆ ಕೈಲಿ ಆಗ್ತಿಲ್ಲ. ಬಹಳ ದಿವಸ ಆಯ್ತು, 1 ವಾರ ಆಯ್ತು. ಹಿಂಸೆ ಆಗ್ತೈತ್ ಕಣಮ್ಮ, ನೀವಿಲ್ಲ ಅಂದ್ರೆ ಕೈ ಕಾಲ್ ಕಟ್ಟಾಕಂಗ್ ಆಗ್ತೈತ್ ನಮ್ಗೆ. ಕೆಲ್ಸ ಮಾಡಕ್ ಆಗ್ತಿಲ್ಲ, ಎಲ್ಲ ಹೋಗಕ್ ಆಗ್ತಿಲ್ಲ. ಅಪ್ಪ ನೀವು ಬರ್ರಮ್ಮ ಬೇಗ ಅಂತ ಫೋನ್ ಮಾಡಿದ್ದ ನಮ್ಮ ಹುಡುಗ. ಬೀಗ್ರೆ, ಈಗ ನೀವೇನೇ 1 ವಾರದ ಮುಂಚೆನೆ ಬರ್ತಿರಲ್ಲ ಬೀಗ್ರೆ, ಬರ್ರಿ. ಅದ್ಯಾಕ್ ಬೇಜಾರಾಗುತ್ತೆ? ಏನು ಬೇಜಾರು ಆಗಲ್ಲ, ಏನಿಲ್ಲ. ನೀವೇನೆ ಬರ್ತಿರಲ್ಲ ಇನ್ನೇನು. ಬರ್ರಿ ಬೀಗ್ರೆ. ಇಲ್ಲ ಅಂದ್ರೆ ಇವಾಗ್ಲೇನೆ ಎಲ್ಲಾರು ಒಟ್ಟಿಗೆ ಹೋಗ್ಬಿಡಮ್, ಬರ್ರಿ ಬೀಗ್ರೆ. ಇನ್ನೇನು ಜೊತೆಲೆ ಹೋಗ್ಬಿಡೋಣ ಅತ್ಲಾಗಿ. ಇನ್ನೇನಾಗಲ್ಲ, ಆರಾಮಾಗಿ. ಅವ್ರು ಬೇಕಾರೆ ಸರೋಜಮ್ಮನೂ, ಅಳಿಯಂದ್ರು, ರಮೇಶಪ್ಪ ಅವರೆಲ್ಲ ಬೇಕಾರೆ ಜಾತ್ರೆ ದಿವಸ ಬೇಕಾರೆ ಬರ್ಲಿ. ನೀವು ಬೀಗ್ರು ಎಲ್ಲಾರು ಬಂದ್ಬಿಡ್ರಿ ಅತ್ಲಾಗಿ. ಇವಾಗ್ಲೇ ಹೋಗ್ಬಿಡೋಣ 4 ಜನನು ಆರಾಮಾಗಿ. ಬೀಗ್ರೆ, ಈಗ ಹಿಂಗ್ ಹೇಳ್ತಿದಾರ ನೀವು. 15 ದಿವಸ ಮುಂಚೆನೆ ಬಂದ್ಬಿಟ್ಟು ಅಲ್ಲಿ ಇರಕ್ಕಾಗುತ್ತೆ ಅಂದ್ರೆ ಬೀಗ್ರೆ? ಇಲ್ಲಿ ಸರೋಜಮ್ಮ ಒಬ್ಳ ಮೇಲೆನೆ ಆ ಹುಡುಗಿರು ಇನ್ನೇನು ನಾಳೆ ನಾಡ್ದ್ರಲ್ಲಿ ಹೋಗ್ತಾರೆ ಇನ್ನೇನು. ಅಲ್ಲ ಯುಗಾದಿ ಹಬ್ಬಕ್ ಬಂದವ್ರು ಅವ್ರು. ಅಲ್ಲ ರಜೆ ಹಾಕಿದ್ನಲ್ಲ ಪಾಪ ರಮೇಶಪ್ಪ, ಇನ್ನೇನು ಹೋಗ್ತಾರೆ. ಇವತ್ ಸಾಯಂಕಾಲ ನಾಳೆ ಬೆಳಿಗ್ಗೆ 10 ಹೋಗ್ಬಿಡ್ತಾರ ಅವ್ರುನು. ಹಂಗಾಗಿ
ಈಗ ಅಮ್ಮಣ್ಣಿ ಸರೋದಮ್ಮ ಒಬ್ಳೆ ಇರ್ತಾಳೆ, ಈ ಹುಡುಗ ಇನ್ನೇ ಟ್ಯಾಕ್ಟ್ರಿ ತಗೊಂಡು ಬಾಡಿಗೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ ಮುಖ್ಯ ಹೊಡಿಯಕ್ಕೆ. ನಮ್ಮ ಅಜ್ಜ ಇನ್ನೇನು ತೋಟ ಹೊಲ ಗದ್ದೆ ಅಂತ ಕೆಲಸ ಅಲ್ಲಿ ಮಾಡ್ತಿರುತ್ತೆ. ತೋಟಕ್ಕೆ ಬೇರೆ ನೀರ್ ಬಿಟ್ಟಿಲ್ಲ ಅಂತ ಅಲ್ಲ ಹೇಳ್ತಿತ್ತು ನೆನ್ನೆ ಸಾಯಂಕಾಲನೇ. ಇನ್ನೇನು ನಾಳೆಯಿಂದ ಇನ್ನೇನು ತೋಟದ ಕಡೆ ಹೋಗೋದು, ಈ ಕಡೆ ಬರೋದಿಲ್ಲ. ಏನಿದ್ರು ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೋಗೋದು, ಸಾಯಂಕಾಲನೇ ಬರೋದು ನಮ್ಮ ಅಜ್ಜ. ಹುಡುಗಿ ನಮ್ಮ ಅಮ್ಮಣ್ಣಿ ಸರೋದಮ್ಮ ಮನೇಲಿ ಎಷ್ಟಂತ ಕೆಲಸ ಮಾಡ್ತಾಳೆ. ಒಬ್ಳೇ ಕೆಲಸ ಮಾಡಕ್ ಆಗಲ್ಲ. 3 ಟೈಮುನು ಅಡಿಗೆ ಊಟ ತಿಂಡಿ ಮಾಡ್ಬೇಕು, ಬಟ್ಟೆಗಳು ತೊಳಿಬೇಕು, ಮನೇಲಿ ನೀರ್ ಹಿಡಿಬೇಕು. ಬೀಗ್ರೆ ಕೆಲ್ಸಗಳು ಬಾಳ ಇರುತ್ತೆ, ಹಂಗಾಗಿ ಬರೋದಕ್ ಆಗಲ್ಲ. ಬೀಗ್ರೆ ನಮ್ಮ ಮಗನ ಮನೆಗೆ ಹೋದ್ರು ಬೆಂಗಳೂರಿಗೆ, ನಮ್ಮ ಮಗನ ಹತ್ರ ಕಿರಿಯನ್ ಮನೆ ಹತ್ರ ಹೋದ್ರು 1-2 ದಿವಸ ಉಳ್ಕೊಂಡ್ ಬಂದ್ಬಿಡ್ತೀನಿ. ನನಗೆ ಮನಸ್ ತಡಿಯಲ್ಲ ಕಣ್ ಬೀಗ್ರೆ. ಮಗಳ ಮನೆಗೆ ಹೋದ್ರು ಆಟೆಯ ಬೀಗ್ರೆ. ನಾನು 1 ದಿವಸ 2 ದಿವಸ ಅಷ್ಟೇ, ಮಾರನೇ ದಿವಸ ಅಲ್ಲೇ ಬಂದ್ಬಿಡ್ತೀನಿ. ಇಲ್ಲಿ ಕೆಲ್ಸಗಳು ಬಹಳ ಇರ್ತಾವ ಕಣ್ ಬೀಗ್ರೆ. ಮನೆ ಬಿಟ್ಟು ಊರ್ ಬಿಟ್ಟು ಬರಕ್ ಆಗಲ್ಲ, ನನಗೆ ರೂಢಿ ಇಲ್ಲ ನೋಡ್ರಿ. ಹಂಗಾಗಿ ನಮ್ಮ ಅಜ್ಜನೂ ಈಗ ಬಿಟ್ಟು ಬಂದ್ಬಿಟ್ರೆ ಟೈಮ್ ಸರಿಯಾಗಿ ಊಟ ತಿಂಡಿ ಸರಿಯಾಗಿ ಮಾಡಲ್ಲ, ಏನಿಲ್ಲ, ಬರೀ ಕೆಲ್ಸ ಅಂತ ತೋಟ ಹೊಲ ಗದ್ದೆ ಅಲ್ಲೇ ಇರುತ್ತೆ. ಹಂಗಾಗಿ ಬೀಗ್ರೆ ನಾವ್ ಬರ್ತೀವಿ ಕಣ, ಹೋಗ್ರಿ. ಸರಿ ಬೀಗ್ರೆ, ಆಯ್ತು ಬಿಡ್ರಿ. ನೀವೊಂದ್ ವಾರದ ಮುಂಚೆನಾರು ಬರ್ರಿ, ಮುಂದಿನ ವಾರನಾರು ಬರ್ರಿ. ಜಾತ್ರೆ ಇನ್ನೊಂದ್ 2-3 ದಿವಸ ಮುಂಚೆನೇ ಬರ್ರಿ. ಸರಿನಾ? ಇನ್ನೇನು ನಮ್ಮ ಅಪ್ಪ ಬರ್ತಾರೆ, ಇನ್ನೇನು ನಾವ್ ಹೊರಡ್ತೀವಿ. ಇನ್ನೇನು ಎಲ್ಲ ಸುಮ್ಕಿರಿ ಬೀಗ್ರೆ. ಅತ್ಲಾಗಿ ಮಾತಾಡ್ತೀರಿ ಹೋಗ್ತೀವಿ ಅಂತ ಹೇಳ್ತಿದ್ರ, ಹೋಗಿರಂತೆ. ನಾನು ಬೇಡ ಅಂತಾನು ಹೇಳ್ತಿಲ್ಲ. ಇವತ್ ಬೇಡ, ನಾಳೆ ಬೆಳಿಗ್ಗೆ ಅಡ್ಡಾಡ್ ಕೆಳಗಡೆ ಕಳ್ಸ್ಕೊಡ್ತೀವಿ. ಸುಮ್ಕಿರಿ. ಇವತ್ತು ತೇರೆಲ್ಲ ಮುಗಿಸ್ಕೊಂಡ್ ಬಂದಿದ್ದೀರಾ, ಸಾಕಾಗಿದ್ದೀರಾ. ಒಂದ್ ಗಳಿಗೆ ಸುಧಾರಿಸ್ಕೊಳ್ರಿ ಆರಾಮಾಗಿ. ಜಾತ್ರೆದು ಪುರಿ ಖಾರ ಎಲ್ಲ ತಗೊಂಬಂದಿದೀವಿ, ಎಲ್ಲ ಕುತ್ಕೊಂಡು ತಿನ್ಕೊಂಡು ಒಂದ್ ಗಳಿಗೆ. ಇನ್ನು ಒಂದ್ ಸ್ವಲ್ಪ ನೆನೆ ಮಟನ್ದು ತಿಳಿ ಎಲ್ಲ ಐತೆ. ಮಟನ್ ಸಾಂಬಾರು ಹಂಗೆ ಐತೆ. ಅವೆಲ್ಲ ನಾನು ಮಟನ್ ಸಾಂಬಾರಿಂದ ಎಲ್ಲ ಪೂರಿನೋ ಚಪಾತಿನ ಏನಾರ ಮಾಡ್ಸೋಣ ತಿಳಿ ಮೇಲೆ. ಊಟ ಮಾಡ್ಕೊಂಡು ಆರಾಮಾಗಿ ನಾಳೆ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಆರಾಮಾಗಿ ಹೋಗಿರಂತೆ. ಏನ್ ಅಂತ ಅರ್ಜೆಂಟ್ ಏನಿಲ್ಲ, ಬರದೆ ಬಂದಿದ್ದೀರಂತೆ. ಯಾಕ್ ಬೀಗ್ರೆ ಇವಾಗ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ರ? ನಾಳೆ ಬೆಳಿಗ್ಗೆ ಕಳ್ಸ್ಕೊಡ್ತೀನಿ, ಸುಮ್ಕಿರಿ. ನಾನು ನಾಟ ಮಾಡಲ್ಲ. ಅಲ್ಲ ಕಣ್ ಬೀಗ್ರೆ, ನಾನ್ ಹೇಳದ್ ಏನಂದ್ರೆ, ನಾನು ಹೇಳ್ತಿದ್ದೀನಿ ಏನಂದ್ರೆ, ಇವಾಗ ಇನ್ನೇನ್ ಸಾಯಂಕಾಲ ಹೋಗ್ಬಿಟ್ಟಿದ್ವಿ ಅತ್ಲಾಗಿ. ಪೂರಾ ಸುಧಾರಿಸ್ಕೊಂಡು ಅತ್ಲಾಗಿ ನಾಳೆ ಕೆಲ್ಸಗಳು ಅದು ಇದು ಮಾಡ್ಕೊಂತಿದ್ವು ಅತ್ಲಾಗಿ ಆರಾಮಾಗಿ. ಇನ್ನೇನು ಅಂತ ಆಟೆಯ. ಇನ್ನೊಂದ್ ಹೇಳದ್ ಏನು ಅಂದ್ರೆ ಬೀಗ್ರೆ, ನನಗೂ ಏನು ಹೋಗೋದಕ್ಕೆ ಏನು ಮನ್ಸಿಲ್ಲ ಕಣ್ರಿ ಬೀಗ್ರೆ. ನಿಮ್ ಜೊತೆ ಒಳ್ಳೆ ಟೈಮ್ ಚೆನ್ನಾಗಿದಾಯ್ತು. ನನಗೆ ಒಂಚೂರು ಬೇಜಾರಾಗಿಲ್ಲ ಕಣ್ರಿ ಬೀಗ್ರೆ. ಟೈಮ್ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ಕಣ್ರಿ ಬೀಗ್ರೆ. ಬೆಳಗ್ಗೆ ಯಾವಾಗ ಆಗುತ್ತೆ, ಸಾಯಂಕಾಲ ಯಾವಾಗ ಆಗುತ್ತೆ, ಒಂದು ಗೊತ್ತಾಗಲ್ಲ. ನಿಮ್ ಜೊತೆ ಮಾತಾಡ್ಕೊಂಡು ಕುತ್ಕೊಂಡು ತೋಟದ ಹತ್ರ ಹೋಗೋದು, ಅಲ್ಲೋಗೋದು ಇಲ್ಲೋಗೋದು, ಜಾತ್ರೆ ಮಾಡೋದು, ಊಟ ಮಾಡೋದು, ಎಲ್ಲ ಮಾತಾಡ್ಕೊಂಡು ನನ್ಗೆ ಟೈಮ್ ಹೋಗೋದೇ ಗೊತ್ತಾಗ್ಲಿಲ್ಲ ಕಣ್ರಿ ಬೀಗ್ರೆ. ನಿಮ್ಗೆ ಬಿಟ್ಟು ಹೋಗೋದಕ್ಕೆ ಮನ್ಸಿಲ್ಲ, ಏನ್ ಮಾಡ್ತೀರಾ? ಆದ್ರೂ ಈಗ ಜಾತ್ರೆ ಮುಂದೆ ಬಂತು. ಜಾತ್ರೆ ಇರಲಿಲ್ಲ ಅಂದ್ರೆ ಬೀಗ್ರೆ ಇನ್ನೊಂದ್ 2-3 ದಿವಸ, ಇನ್ನೊಂದ್ ವಾರನಾರ ಉಳ್ಕೊಂಡು ಹೋಗ್ಬಿಡ್ತಿದ್ದೆ ನಾನು. ಏನ್ ಮಾಡ್ತೀರಾ, ಮಗ ಸೊಸೆ ಜಾತ್ರೆ ಎಲ್ಲ ನೋಡ್ಕೋಬೇಕು, ಕೆಲ್ಸಗಳು ತೋಟ ಹೊಲ ಗದ್ದೆ ಅಲ್ಲೂ ಮಾಡ್ಬೇಕಲ್ವೇಂದ್ರಿ ಬೀಗ್ರೆ. ಏನ್ ಮಾಡ್ತೀರಾ ಹೇಳ್ರಿ? ಸರಿ ಬೀಗ್ರೆ, ಆಯ್ತು. ನೀವು ಬರ್ರಿ, 1 ವಾರ ಉಳ್ಕೊಂಡು ಹೋಗಂಗೆ ಬರ್ರಿ. ಮತ್ತೆ ಇವತ್ ಬಂದು ನಾಳೆ ಹೋಗಂಗ್ ಬರ್ಬೇಡ್ರಿ ಮತ್ತೆ, ಸರಿನಾ? ಅಗಳ ಅಲ್ಲ, ನಮ್ಮ ಅಜ್ಜಿಯವರೆಲ್ಲ ಬಂದರೆ ಇದು ಯಾವಾಗಪ್ಪ ಬಂದ್ರು? ಏನೇ ಇವಳೆ, ಇದು ಯಾವಾಗ ಬಂದೆ ನೀನು? ನಮಗ್ ಗೊತ್ತೇ ಇಲ್ಲ. ನಾವು ಇನ್ನು ನೀವು ಜಾತ್ರೆಯಲ್ಲಿ ಇದೀರಂತ ನಾವ್ ಅನ್ಕೊಂಡು ನಾನು ಬೀಗ್ರು ಮಾತಾಡ್ಕೊಂಡ್ ಬರ್ತಿದೀವಿ. ಅಲ್ಲೇ ನಮ್ಕಿಂತ ಮುಂಚೆನೆ ಬಂದ್ ಕುಂತಿದ್ದೀರಾ? ಸರಿ ಆಯ್ತು ಬಿಡು. ಅದೇ ಯಾಕೆ ಬೀಗ್ರಿಗೆ ನಿಲ್ಸ್ಕೊಂಡ್ಬಿಟ್ಟು ಆಚೆ ಕಡೆ ನಿಂತಿದ್ಯಾ? ನಡೀರಿ ಒಳಗಡೆ. ಇಷ್ಟೊಂದೆಲ್ಲ ಜಾತ್ರೆ ಮಾಡ್ಕೊಂಡು ಬಿಸಿಲಲ್ಲೆಲ್ಲ ಬಂದಿದ್ದೀರಾ. ಒಂದ್ಗಳಿಗೆ ಮನೇಲಿ ಒಳಗೆ ಹೋಗ್ಬಿಟ್ಟು ನೀರ್ಗೀರ್ ಕೊಟ್ಟು ಬೀಗ್ರಿಗೆ ಒಂದ್ಗಳಿಗೆ ಕೂತ್ಕೊಳ್ಳಿ, ಒಂದ್ಗಳಿಗೆ ಮಲ್ಕೊಳ್ಳಿ. ನಡಿ, ಸುಧಾರಿಸ್ಕೊಳ್ಳಿ ಒಂದ್ಗಳಿಗೆ. ಅಕ್ಕಾರೆ ನಡೀರಿ ಒಳಗಡೆ ನಡೀರಿ. ಊಟ ಗೀಟ ಮಾಡ್ಕೊಂಡು ನೀರ್ ಕುಡ್ದು ಒಂದ್ಗಳಿಗೆ ಸುಧಾರಿಸ್ಕೊಳ್ರಿ, ನಡ್ರಿ. ಅಯ್ಯ, ನಾವ್ ಅವಾಗ್ಲೇನೆ ಬಂದು ಅವ್ರು ಏನಂತಿದಾರ ಗೊತ್ತಾ? ಇವಾಗ ಸುಧಾರಿಸ್ಕೊಳ್ರಿ ಅಂತ ಏನಿಲ್ಲ, ನೀನ್ ಹೇಳ್ತಿದೀಯ. ಅಲ್ಲೇ ಅವ್ರು ಹೋಗ್ತೀವಂತ ಹೊಲ್ಟಿದಾರಲ್ಲೇ. ಅವಾಗ್ಲಿ ನಾನು ಹೋಗ್ತೀವಿ ಇವತ್ತು ಸಾಯಂಕಾಲ ಇನ್ನೇನು ಟ್ರೈನ್ ಐತಲ್ಲ ಹೋಗ್ತೀವಿ ಅಂತ ಹೇಳ್ತಿದ್ರು. ನಾನಿದ್ದವಳು ಬೇಡ, ಇವತ್ತು ನಾಳೆಯಿಂದ ಬೇಕಾದ್ರೆ ಹೋಗಿರಂತ ಕಣ್. ಸುಮ್ಕಿರಿ, ನಾಳೆ ಬೆಳಿಗ್ಗೆ ಎದ್ದರ ಕೆಳಗೆ ಹೋಗಿರಂತೆ. ಇವತ್ ಸಾಯಂಕಾಲ ಒಂದ್ ಸ್ವಲ್ಪ ಮಟನ್ದು ತಿಳಿ ಎಲ್ಲ ಆಯ್ತಲ್ಲ ನೆನ್ನೆದು, ಆ ಮಟನ್ ಸಾಂಬಾರ್ ಮೇಲೆ ಚಪಾತಿನ ರೊಟ್ಟಿ ಗಿಟ್ಟಿ ಮಾಡ್ಕೊಂಡು ತಿನ್ಕೊಂಡು ಈಗ ಜಾತ್ರೆಯಿಂದ ಬಂದಿದ್ದೀರ, ಒಂದ್ಗಳಿಗೆ ಸುಧಾರಿಸ್ಕೊಳ್ರಿ. ಪುರಿ ಖಾರ ಎಲ್ಲ ತಗೊಂಬಂದಿದೀವಿ, ತಿನ್ಕೊಂಡು ಹೋಗಿರಂತೆ ಅಂತ ಹೇಳ್ತಿದೀನಿ. ಏನ್ರಿ ಬೀಗ್ರೆ ಹಿಂಗ್ ಹೇಳ್ತಿದ್ದೀರಾ? ಅಲ್ಲೇ ಹೋಗ್ತೀವಂತಿದ್ದೀರಾ? ನಡೀರಿ ಬೀಗ್ರೆ, ಹೋಗಿರಂತೆ. ಅಯ್ಯೋ ಏನು ದಿನಾಲು ಬರ್ತಿದ್ದೀರಂದ್ರಿ ಬೀಗ್ರಿ ನಮ್ಮ ಮನೆಗೆ. ಅಪರೂಪಕ್ಕೆ ಒಂದ್ ದಿವಸ ಬಂದಿದ್ದೀರಾ ಜಾತ್ರೆಗೆ, ಅಲ್ಲೇ ಹೋಗ್ತಿದ್ದೀರಾ? ಅಂದ್ರೆ ಜಾತ್ರೆಯಿಂದ ಬಂದಲ್ಲೇ ಆಚೆ ಕಡೆ ಇನ್ನು ನಿಂತಿದ್ದೀರಾ, ಒಳಗಡೆಕ್ಕೂ ಹೋಗಿಲ್ಲ, ಮನೆ ಒಳಗಡೆನೆ ಅಲ್ಲೇ ಹೋಗ್ತೀವಂತ ನಿಂತಿದ್ರಲ್ರಿ ಬೀಗ್ರೆ. ನಡೀರಿ ನೀವು ಸುಮ್ಕೆ. ಇಲ್ಲ ಅಣ್ಣ, ಬೇಜಾರ್ ಮಾಡ್ಕೋಬೇಡ್ರಿ. ಏನ್ ಮಾಡ್ತೀರಾ? ಆಯ್ತು, ಇವತ್ತೊಂದ್ ದಿವಸ ಉಳ್ಕೊಂತೀವಿ. ಅಕ್ಕ ಹೇಳ್ತಿದಾರೆ ಇವತ್ತು ಉಳ್ಕೊಂಡು ನಾಳೆ ಬೆಳಿಗ್ಗೆ ಎದ್ದರ ಕೆಳಗೆ ಹೋಗಿರಂತೆ ಅಂತ.
ಬೆಳಿಗ್ಗೆ ನಾನು ಹೋಗ್ತೀವಿ. ಈಗ ನಾವು ಜಾತ್ರೆ ಮಾಡ್ಬೇಕಲ್ವರ, ಮುಂದಿನ ವಾರ ಜಾತ್ರೆ ಐತೆ ನಮ್ಮೂರಲ್ಲೂ. ಅಲ್ಲೆಲ್ಲ ಹೋಗ್ಬಿಟ್ಟು ನಾವು ತಯಾರಿ ಎಲ್ಲ ಮಾಡ್ಕೋಬೇಕು. ಮಗ ಸೊಸೆ ಮೇಲೆ ಬಿಟ್ಬಿಡಕ್ ಆಗುತ್ತಾ? ನೀವೇ ಹೇಳ್ರಿ. ಅಲ್ಲೇ ಒಂದ್ ವಾರ 10 ದಿವಸ ಆಯ್ತು ನಾವು ಬಂದು. ವಾರ 10 ದಿವಸದಿಂದ ಆರಾಮಾಗಿ ಇಲ್ಲೇ ಇದೀವಿ. ಅಲ್ಲೆಲ್ಲಾನು ಎಲ್ಲ ಹೆಂಗ ಸುಧಾರಿಸ್ಕೊಂತಿದಾರಲ್ಲ ನಮ್ಮ ಮಗ ಸೊಸೆ, ನಮ್ಮ ಅದೃಷ್ಟಕ್ಕೆ. ಈಗ ಹಂಗಂತ ನಾವು ಇಲ್ಲೇ ಉಳ್ಕೊಳಕ್ ಆಗುತ್ತೆ ಅಂದ್ರೆ ಬಿಗ್ರೆ ಹೇಳ್ರಿ ನೀವೇನೆ. ಹಂಗಾಗಿ ಹೋಗ್ತೀವಿ ಬೆಳಿಗ್ಗೆ ಎದ್ದಡ್ಕಲದೇನೆ, ಸುಮ್ಕಿರಿ ನೀವು. ಆಯ್ತು ನಡೀರಿ ಅಕ್ಕಾರೆ, ಇನ್ನೇನ್ ಮಾಡಕ್ಕಾಗುತ್ತ ಅತ್ಲಾಗೆ. ನೀವು ನೋಡಿದ್ರೆ ಒಂದೇ ಸಂಖ್ಯೆ ಹೋಗ್ತೀವಿ ಹೋಗ್ತೀವಿ ಅಂತ ಆಟ ಬೇರೆ ಮಾಡ್ತಿದ್ದೀರ ಅತ್ಲಾಗೆ. ಇನ್ನೇನು ಮಾಡಕ್ ಆಗಲ್ಲ ಅತ್ಲಾಗಿ, ಹೋಗ್ ಬರ್ರಿ ಅಂತ ಕಣ್ ಹೇಳ್ರಿ, ಕಳ್ಸ್ಕೊಡ್ತೀವಿ. ಈಗ ಬೀಗ್ರೆ, ಈಗ ನೀವು ಹೋಗವ್ರಿಗೆ ನಾವೇನ್ ಬೇಡ ಅಂತ ಹೇಳ್ತಿಲ್ಲ ಪಾಪ. ಮುಂದೆ ಜಾತ್ರೆ ಬೇರೆ ಐತಿ, ಅಣ್ಣಾರು ಹಂಗಂತಾನೆ ಹೇಳ್ತಿದ್ರು. ಜಾತ್ರೆ ಇರಲಿಲ್ಲ ಅಂದ್ರೆ ಮಾತ್ರ ನಾನಂತೂ ಕಳಿಸ್ತಿರಲ್ಲ, ಇನ್ನು ಒಂದ್ ವಾರ ಉಳಿಸ್ಕೊಂಡೆ ಕಳಿಸ್ತಿದ್ದೆ. ಈಗ ಒಂದ್ ಕೆಲಸ ಮಾಡೋಣ, ಹೆಂಗಿದ್ರು ಇವತ್ತು ಉಳ್ಕೊಂತೀರಾ, ನಾಳೆ ಒಂದ್ ದಿವಸ ಉಳ್ಕೊಂಡ್ಬಿಟ್ಟು ನಾಳೆ ಬೆಳಿಗ್ಗೆ ಎದ್ದಾಡ್ಕೆಲ್ಲ ಹೋಗಿರಂತ ಕಣ್ ಸುಮ್ಕಿರಿ. ಯಾಕಂತೀರಾ, ನಿಮ್ಗೂನು ಅಣ್ಣಾರ್ಗುನು ಇಬ್ರಿಗೂನು ಬೀಗ್ರಿಗೂ ಮೀನ್ ಅಂದ್ರೆ ಬಲು ಇಷ್ಟ. ನನಗೆ ಮೊದ್ಲಿಂದಾನು ಗೊತ್ತು. ಹಂಗಾಗಿ ನಮ್ಮೂರ್ ಕೆರೆಯಲ್ಲಿ ನಾಳೆ ಮೀನ್ ಹಿಡಿತಾರೆ. ಒಳ್ಳೆ ದೊಡ್ಡ ದೊಡ್ಡ ಮೀನ್ ಕೊಂಡು ಬೀಗ್ರೆ. ಜಿಲೇಬಿ ಮೀನು, ಕಾಟ್ಲಾ ಮೀನು, ಕಾಮನ್ ಕಾರ್ಕ್ ಮೀನು ಎಲ್ಲಾ ಸಿಗ್ತವೆ. ಕಾಮನ್ ಕಾರ್ಕ್ ಮೀನು ಒಳ್ಳೆ ಮೀನು, ದೊಡ್ಡ ದೊಡ್ಡ ಮೀನುಗಳು ಒಂದೊಂದ್ 2-3 ಕೆಜಿ ನಾವು ಸಿಗ್ತವೆ. ಒಂದ 4-5 ಕೆಜಿ ತಗೊಂಬಂದ್ಬಿಟ್ಟು ಮೀನಿನ ಸಾಂಬಾರ್ ಮಾಡ್ಬಿಟ್ಟು ನಾಳೆ ಬೆಳಿಗ್ಗೆ ನಾಳೆ ತಿನ್ಕೊಂಡು ನಾಳೆ ಬೆಳಿಗ್ಗೆ ಎದ್ದದಕ್ಕೆಲ್ಲ ನೀವು ಹೋಗಿರಂತೆ. ಸುಮ್ಕಿರ್ರಿ ನೀವು. ಬರದ್ ಬಂದಿದ್ರ ಅಪರೂಪಕ್ಕೆ, ಏನ್ ದಿನಾಲು ನಮ್ಮ ಮನೆಗೇನು ಬರಲ್ಲ ನೀವು. ಅದ್ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಅಣ್ಣರೇ ಸುಮ್ಕಿರಿ. ನೆನ್ನೆ ಮಟನ್ ಸಾಂಬಾರಿಂದ ಎಲ್ಲ ಊಟ ಮಾಡಿದೀವಿ. ಇನ್ನು ಮನೇಲಿ ಮಟನ್ ಎಲ್ಲ ಹಂಗೆ ಐತೆ. ಚಿಕನ್ ಮಟನ್ ಎಲ್ಲ ಹಂಗೆ ಐತೆ. ನಾವೇ ತಿನ್ನಕ್ಕಾಗ್ದಲ್ಲ ಸುಮ್ಕಿದೀವಿ. ತಿರ್ಗಾ ನೀವು ನಾಳೆ ಎಲ್ಲ ಮೀನ್ ತಗೊಂಡ್ಬರ್ತೀವಿ ಅಂತ ಹೇಳ್ತಿದ್ರ ಅಣ್ಣರೇ. ಏನು ಬೇಡ, ಇವತ್ತು ಅದೇನು ಮಟನ್ ಸಾಂಬಾರೆಲ್ಲ ಐತಲ್ಲ, ತಿಳಿ ಮೇಲೆ ಏನಾರ ಚಪಾತಿನೋ ಪೂರಿ ಮಾಡ್ಕೊಡ್ರಿ, ತಿನ್ಕೊಂಡು ಆರಾಮಾಗಿ. ಅಣ್ಣರೇ, ನಾಳೆ ಬೆಳಿಗ್ಗೆ ಎದ್ದಾಡ್ಕೆಲ್ಲ ನೀವು ಹೋಗ್ತೀವಿ. ನಾಡ್ದೆಲ್ಲ ಹೋಗಕ್ಕಾಗಲ್ಲ, ಸುಮ್ಕಿರಿ ನೀವು. ಹುಡ್ಗ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾನೆ, ನಿಮಗ್ ಗೊತ್ತಾಗಲ್ಬೇಡ್ರಿ ಅಣ್ಣರೇ. ಅಲ್ಲೂ ಕೆಲ್ಸಗಳಿದಾವೆ. ನಿಮ್ಗೂ ಗೊತ್ತಿದ್ದು ನೀವು ಹಿಂಗೆ ಆಟ ಮಾಡ್ತಿದಿರಲ್ಲ ಅಣ್ಣರೇ. ಬೇಡ ಸುಮ್ಕಿರಿ ರೀ. ಬಿಡ್ರಿ ಅತ್ಲಾಗ ಹೋಗ್ಲಿ ಅತ್ಲಾಗಿ. ಇನ್ನೊಂದ್ ವಾರಕ್ಕೆ ನಾವೇ ಹೋದ್ರೆ ಆಗುತ್ತೆ ಅತ್ಲಾಗಿ. ಅಲ್ಲಿ ಜಾತ್ರೆ ಬೇರೆ ಐತಂತೆ, ಕೆಲ್ಸಗಳೆಲ್ಲ ಮಾಡ್ಕೋಬೇಕು. ಪಾಪ ಹುಡುಗ ಬೇರೆ ಫೋನ್ ಮಾಡಿದ್ದ, ಅಲ್ಲಿ ಮಂತವ ಹಿಂಸೆ ಆಗ್ತೈತ್ಕೊಂಡ್ ಬಾರಮ್ಮ ಇಬ್ರೆ ನೋಡ್ಕೋಬೇಕು. ಮನೇಲಿ ಪೇಂಟ್ ಎಲ್ಲ ಹೊಡಿಸ್ತಿದೀವಿ, ಧೂಳು ತೆಗಿತಿದೀವಿ, ಮನೆ ಕ್ಲೀನ್ ಮಾಡ್ತಿದೀವಿ, ಎಲ್ಲ ಜಾತ್ರೆಗೆಲ್ಲ ಸಾಮಾನ್ ತಗೊಂಡ್ಬರ್ಬೇಕು ಅಂತ ಬೇರೆ ಹೇಳ್ತಿದ್ನಂತೆ. ಹಂಗಾಗಿ ಬಿಡ್ರಿ ಅತ್ಲಾಗ ಹೋಗ್ಲಿ ಅತ್ಲಾಗಿ. ಜಾತ್ರೆ ಇರಿಲ್ಲ ಅಂದಿದ್ರೆ ಮಾತ್ರ ನಾವು ಕಳಿಸ್ತಿರಲ್ಲ. ಏನ್ ಮಾಡ್ತೀರಾ ಇವಾಗ? ನಮ್ಮಂಗೆ ಅವರು ಜಾತ್ರೆ ಮಾಡೋರು ನೆಂಟರುಗಳಿಗೆಲ್ಲ ಕರ್ದೆಲ್ಲ ಮಾಡ್ಬೇಕು. ಏನ್ ಮಾಡ್ತೀರಾ ಅತ್ಲಾಗಿ? ಹೋಗ್ಲಿ ಕಣ್ ಬಿಡ್ರಿ, ಇನ್ನೇನ್ ಮಾಡೋಣ. ಆಯ್ತು ನಡೀರಿ, ಇನ್ನೇನ್ ಮಾಡಕ್ಕಾಗುತ್ತೆ. ನಡೀರಿ. ಇಲ್ಲ ಇವಳ ಬೀಗ್ರಿಗೂ ಕರ್ಕೊಂಬರ್ತೀನಿ. ಇಲ್ಲೆಲ್ಲ ಹೋದ್ರು ಒಂದ್ ಕೆಲಸ ಮಾಡು, ಇನ್ನೇನು ಹುಡುಗರೆಲ್ಲ ಬರ್ತಾರೆ, ಇನ್ನೇನು ಜಾತ್ರೆ ಮುಗಿಸ್ಕೊಂಡು ಒಂಚೂರು ಕುಡಿಯಕ್ಕೆ ಏನಾದ್ರೂ ನೀರು ಮಜ್ಜಿಗೆ ಏನಾರ ಮಾಡಿಬಿಟ್ಟು ಒಂದಿಟ್ಟು ಎಲ್ಲಾರ್ಗು ಜಾತ್ರೆ ಪುರಿ ಖಾರ ಜಿಲೇಬಿ ಲಾಡು ಇವೆಲ್ಲ ತಗೊಂಬಂದಿದ್ಲು, ಮೈಸೂರು ಪಾಕು ಲಾಡು ಇವೆಲ್ಲದನ್ನು ಒಂದ್ ಕಡೆಯಿಂದ ಕೊಡ್ಕೊಂಬರೆ, ಎಲ್ಲರೂ ತಿನ್ನೋಣ. ಸರಿ ಕಣ್ರಿ, ಆಯ್ತು. ನೀವು ಬೀಗರಿಗೆಲ್ಲ ಕರ್ಕೊಂಬಂದು ಬರ್ರಿ, ನಾನು ಇನ್ನೇನು ಕೊಡ್ತೀನಿ. ಒಂದ್ ಗಳಿಗೆ ಹೋಗ್ಬಿಟ್ಟು ಮನೇಲಿ ಕುತ್ಕೊಂಡು ಸುಧಾರಿಸ್ಕೊಂಡು ಎಲ್ಲಾರ್ಗು ಕೊಟ್ಕೊಂಡ್ ಬರ್ತೀನಿ. ಬರ್ರಿ ನೀವು ಬೇಗ ಬರ್ರಿ. ಅಲ್ಲಿ ಇಲ್ಲಿ ಹೋಗ್ಬೇಡ್ರಿ ಯಾರುನು. ಬೀಗ್ರೆ ಬರ್ರಿ, ಒಳಕ್ ಹೋಗನ್ ಬರ್ರಿ. ಹೋಗಿರಂತೆ ಕಣ್ ಬರ್ರಿ, ನಾಳೆ ಉಳಿಸ್ಕೊಳಲ್ ಕಣ್ ಬರ್ರಿ, ಯೋಚನೆ ಮಾಡ್ಬೇಡ್ರಿ ನೀವು. ನಾಳೆ ಬೆಳಿಗ್ಗೆ ಎದ್ದಡ್ಕೆಲ್ಲ ಹೋಗಿರಂತೆ, ಬರ್ರಿ ನೀವು ಇವಾಗ. ಇಲ್ಲಿ ನೋಡಕ, ಇಲ್ಲಿ ಬೀಗ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಇದು ಹಳದಿ ಕಲರ್ ಬಳೆ ನಮ್ ಸರೋಜಮ್ಮಂಗೆ, ಈ ಬಳೆ ನಮ್ಮ ಅಮ್ಮಣ್ಣಿ ಪವಿತ್ರಮ್ಮಂಗೆ ಹಸ್ರು ಬಳೆ. ನೋಡ್ರಿ ಚೆನ್ನಾಗೈತೇನು? ಇಬ್ರಿಗೂನು ಒಂದೇ ತರದ್ದು ತಗೊಂಡ್ರೆ ಸರಿ ಆಗಲ್ಲ ಅಂತ ಇಬ್ರಿಗೂ ಬೇರೆ 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 ಕಲರ್ ತಗೊಂಡೆ. ಚೆನ್ನಾಗೈತಲ್ವೇನ್ರಿ ಬೀಗ್ರೆ? ಹೂಕಂಡ್ರಿ ಬೀಗ್ರೆ, ಬಳೆ ಮಾತ್ರ ಬಹಳ ಚೆನ್ನಾಗೈತೆ. ನೋಡ್ರಿ ನೋಡ್ರಿ, ಅಲ್ಲಿ ಸೊಸೇಂದ್ರಗಳಿಗೆ ಅದೆಂತ ಚೆನ್ನಾಗಿರೋ ಬಳೆಗಳನ್ನ ಆರಿಸ್ಕೊಂಡಿದಿರ ಅಂತ ನೀವು. ಅದ್ ಯಾವಾಗ ತಗೊಂಡ್ರಿ ಬೀಗ್ರೆ? ನಾನು ನೋಡ್ಲೇ ಇಲ್ಲ. ಅಲ್ಲ, ನಾನು ಪುರಿಕಾರ ಹಾಕಿಸ್ತಿದ್ನಲ್ಲ, ಅವಾಗ ತಗೊಂಡ್ರ ನೀವು? ಹೂ ಬೀಗ್ರೆ, ನೀವು ಪುರಿಕಾರ ತಗೊಂಡ್ರಿ. ಇಲ್ಲೇ ನಾನು ಹಿಂಗ್ ಬರ್ತೀನಿ ಅಂತ ಹೇಳದ್ನಲ್ಲ, ಅವಾಗ ತಗೊಂಡೆ. ಬೀಗ್ರೆ ನಿಮ್ಗೂ ತಗೊಂಬಂದಿದೀನಿ, ನಿಮ್ಗೂ ನಮ್ಗೂ ಒಂದೇ ತರದ ಕಲರ್ ತಗೊಂಬಂದಿದೀನಿ, ಕೆಂಪು ಕಲರ್ದು ತಗೊಂಬಂದಿದೀನಿ. ಇವ್ರಿಗೆ ಮಾತ್ರ ಸರೋಜಮ್ಮಂಗುನು ಪವಿತ್ರಮ್ಮಂಗುನು ಒಂದೇ ತರದ್ದು ಕೈ ಸೈಜ್ ಅವ್ರದ್ದು ಬಳೆಗಳು. ಅವ್ರಿಗೆ ಇಷ್ಟ ಬಂದಿದ್ದು ಅಕ್ಕಳ್ಳಿ ಅಂತ ಅತ್ಲಾಗಿ 2 ಕಲರ್ ತಗೊಂಬಂದಿನಿ, ಒಂದು ಹಳದಿ ಕಲರು, ಒಂದು ಹಸಿರು ಕಲರು. ಚೆನ್ನಾಗೈತಲ್ವೇನ್ರಿ ಬೀಗ್ರೆ? ಚೆನ್ನಾಗೈತೆ ಇದೆ ಅಂತ ಕೇಳ್ತಿರಲ್ರಿ ಬೀಗ್ರೆ, ಬಲು ಚೆನ್ನಾಗೈತೆ. ನೋಡ್ರಿ ಸೊಸೇಂದ್ರಗಳಿಗೆ ಮಗಳಿಗೆ ತಗೊಂಬಂದಿದ್ರಲ್ಲ ನೀವು. ಬಹಳ ಚೆನ್ನಾಗಿದ್ದೀರಾ ಅತ್ತೆ ಸೊಸೆ ಎಲ್ಲಾರು ಮಾತ್ರ. ನನ್ಗಂತೂ ನಿಮ್ಗೆಲ್ಲ ನೋಡ್ಬಿಟ್ಟು ಬಹಳ ಖುಷಿ ಆಗುತ್ತೆ ಕಣ್ರಿ ಬೀಗ್ರೆ. ಅವ್ರಂತೂ ಅವರು ತಾಯಿಗಿಂತ ಹೆಚ್ಚಾಗಿ ನಿಮಗ್ ನೋಡ್ಕೊಳ್ತಾರೆ. ಒಂದ್ ಗಳಿಗೆ ಬಿಟ್ಟು ಊಟ ಮಾಡಲ್ಲ, ಏನಿಲ್ಲ, ನಿಮಗ್ ಬಿಟ್ಟು ಊಟ ಮಾಡಲ್ಲ.
ನೀವು ಒಂದು ಮಗಳಿಗಿಂತ ಹೆಚ್ಚಾಗಿ ಅವ್ರಿಗೆಲ್ಲಾರು ನೋಡ್ಕೊಂತಿದ್ರ ಬಹಳ ಖುಷಿ ಆಗುತ್ತೆ ಕಣ್ರಿ ಬೀಗ್ರೆ ನಿಮ್ಗೆಲ್ಲ ನೋಡ್ಬಿಟ್ಟು ವಾ ಅದಕ್ಕೆ ಅರ್ಧ ನನಗೆ ಊರಿಗೆ ಹೋಗೋದಕ್ಕೆ ಮನ್ಸಿಲ್ಲ ಆದ್ರೆ ಏನ್ ಮಾಡ್ತೀರಾ ಹೋಗ್ಲೇಬೇಕಲ್ವರ ಅದಕ್ಕೆ ಕಂಡ್ರಿ ಬೀಗ್ರೆ ನಾನು ಹೇಳ್ತಿರೋದು ಒಂದ್ 2-3 ದಿವಸ ಇನ್ನು ಉಳ್ಕೊಂಡು ಹೋಗಿರಂತ ತಡೀರಿ ನಾಳೆ ಅಣ್ಣಾರು ಮೀನ್ ತಗೊಂಡ್ಬರ್ತೀನಿ ಅಂತ ಹೇಳ್ತಿದಾರೆ ಮೀನೆಲ್ಲ ತಗೊಂಡು ತಿನ್ಕೊಂಡು ನಾಡ್ದು ಬೆಳಿಗ್ಗೆ ಬೇಕಾದ್ರೆ ಹೋಗಿರಂತೆ ಕಳ್ಸ್ಕೊಟ್ಬಿಡ್ತೀವಿ ನಾಳೆ ಒಂದ್ ದಿವಸ ಉಳ್ಕೊಂಡ್ಬಿಡ್ರಿ ಇಲ್ಲ ಇಲ್ಲ ಅಕ್ಕಾರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಉಳ್ಕೊಳಕಂತೂ ಯಾವುದೇ ಕಾರಣಕ್ಕೂ ಆಗಲ್ಲ, ಕೆಲ್ಸಗಳಿದಾವೆ. ಅಲ್ಲೇ ಬಂದು ನಾವು ವಾರದ ಮೇಲಾಯ್ತು, 1 ವಾರದ ಮೇಲಾಯ್ತು. ಹಂಗಾಗಿ ಅಲ್ಲಿ ತೋಟದಲ್ಲಿ ನೀರು ಬಿಡಬೇಕು, ಬೇಸಿಗೆ ಕಾಲ ಬೇರೆ, ಬೇಸಿಗೆ ಬೇರೆ ನೀರು ಬಿಡಬೇಕು. ತೋಟಕ್ಕೆಲ್ಲ ಅಡಿಕೆ ಸಸಿಗಳಿಗೆ, ತೆಂಗಿನ ಸಸಿಗಳಿಗೆ ಎಲ್ಲದಕ್ಕೂ ನೀರು ಬಿಡಬೇಕು. ಸ್ವಲ್ಪ ಇದನ್ನು ಹಾಕ್ಸಿದೀವಿ, ತೋಟದಲ್ಲಿ ಬೆಳೆಗಳು ಅವು ಟೊಮೆಟೊ ಸಸಿಗಳೆಲ್ಲ ಹಾಕ್ಸಿದೀವಿ, ಅವಕ್ಕೂ ನೀರು ಬಿಡಬೇಕು. ಪಾಪ ನನ್ನ ಮಗ ಒಬ್ಬನೇ ಮಾಡಬೇಕು ನೋಡ್ರಿ, ಹಿಂಸೆ ಆಗೋಗ್ಬಿಡುತ್ತೆ ಅವನಿಗೂ. ಮುಂದೆ ಜಾತ್ರೆ ಬೇರೆ ಇದೆ, ಕೆಲಸಗಳೆಲ್ಲ ಇರ್ತವೆ, ಐಟಮ್ಗಳೆಲ್ಲ ತಗೊಂಬರ್ಬೇಕು, ಸಾಮಾನುಗಳು, ದಿನಸಿ ಸಾಮಾನುಗಳು, ಮನೆಗೆ ಬೇರೆ ಪೇಂಟ್ ಬೇರೆ ಓಡಿಸಿದೀನಿ ಕಣಪ್ಪಾಜಿ ಅಂತ ಬೇರೆ ಫೋನ್ ಮಾಡಿದ್ದ ಬೀಗ್ರೆ. ಹಂಗಾಗಿ ನಮಗೆ ಸುಳ್ಳು ಯಾಕೆ ಹೇಳೋಣ, ನಮಗೆ ಇಲ್ಲಿ ಬಂದಾಗ್ಲಿಂದ ನಾನು ಒಂದು ದಿವಸನೂ ಬೇಜಾರಾಗಲಿಲ್ಲ. ಟೈಮ್ ಹೆಂಗೆ ಹೋಗುತ್ತಂತಾನೆ ಗೊತ್ತಾಗ್ತಿಲ್ಲ ನಮಗೆ. ಅಷ್ಟು ಚೆನ್ನಾಗಿದ್ದೀವಿ, ಅಷ್ಟು ಖುಷಿಯಾಗಿದ್ದೀವಿ. ನಮ್ಗಂತೂ ನನ್ನ ಹೆಂಡತಿ ಹೇಳ್ದಂಗೆ ನಮಗೆ ಹೋಗೋದಕ್ಕೇನೆ ಮನಸ್ಸಿಲ್ಲ ಕಣ್ರಿ ಬೀಗ್ರೆ. ಆದರೆ ಏನು ಮಾಡ್ತೀರಾ ಹೇಳ್ರಿ, ಇವಾಗ ವಿಧಿ ಇಲ್ಲ, ಹೋಗ್ಲೇಬೇಕು. ಕೆಲಸಗಳು ಇರ್ತಾವಲ್ಲ, ಹಂಗಾಗಿ ಜಾತ್ರೆ ಮಾಡ್ಬೇಕಲ್ಲೂರಾ. ಇವಳ ನೀವು ಬೀಗರು ಬರೀ ಬಳೆ ನೋಡ್ಕೊಂಡು ಕೂತ್ಕೊಂಡ್ತಿರೋ, ಜಾತ್ರೆಯಿಂದ ತಗೊಂಬಂದಿರೋ ಪುರಿ ಖಾರ ಎಲ್ಲ ಕೊಡ್ತಿರೋ? ಈ ಹುಡುಗರು ಯಾರು ಬರ್ಲಿಲ್ಲ, ಏನಿಲ್ಲ, ನನಗೆ ಹೊಟ್ಟೆ ಹಸ್ತಂಗೆ ಬೇರೆ ಆಗ್ತೈತೆ. ಬೆಳಿಗ್ಗೆ ಒಂದು ಈಟೆ ಇಟ್ಟು ತಿಂಡಿ ತಿದ್ದಿದ್ದಕ್ಕೂ ಅದಕ್ಕೂ ಒಂದ್ರೆಟು ಪೂರಿ ಖಾರ ಜಿಲೇಬಿ ಅವೆಲ್ಲ ಏನೇನು ತಗೊಂಬಂದಿದ್ಯಾ ಒಂಚೂರು ಹಾಕ್ಕೊಡು ತಿನ್ನೋಣ. ತಡಿ ಅಜ್ಜ ಒಂದಿಟ್ಟು, ಆ ಹುಡುಗರೆಲ್ಲ ಬರ್ಲಿ ಒಂದಿಟ್ಟು ಜಾತ್ರೆಯಿಂದ. ಅವ್ರು ಹೋಗಿರೋರು ಇನ್ನು ಬಂದಿಲ್ಲ, ಏನಿಲ್ಲ, ಅವ್ರು ಬಿಟ್ಬಿಟ್ಟು ನಾವೇ ಹೆಂಗ್ ತಿನ್ನೋದು ಹೇಳು, ಅದಕ್ಕೆ ಸುಮ್ಕಿದೀನಿ. ಆಗ ಲೋ ರಮೇಶ, ಅಪ್ಪ ಅಮ್ಮ ಎಲ್ಲ ಬಂದು ಇಲ್ಲಿ ಕುಂತಾರ ಕಳ್ಳೆ. ನಾವು ನೋಡಿರ ಬಂದ್ಬಿಟ್ಟು ಇಲ್ಲಿ ಹುಡ್ಕಾಡ್ತಿದೀವಿ ಮನೆ ಮುಂದೆ, ಎಲ್ಲೋದ್ರು ಅಂತ. ಅಮ್ಮ ಅಪ್ಪ ನೀವೆಲ್ಲರೂ ಇಲ್ಲಿದ್ದೀರಾ? ಹೂ ಕಡ್ಲ ಪಾಪ, ಇಲ್ಲೇ ಅಲ್ವಲ್ಲ, ತೆಂಗಿನ ಮರದ ನೆರಳು ಬರುತ್ತೆ, ಒಳ್ಳೆ ತಂಪ ಗಾಳಿ ಬೀಸುತ್ತೆ, ಅತ್ಲಾಗಿ ಇಲ್ಲೇ ಬಂದು ಕೂತ್ಕೊಂಡು ಅಪ್ಪ ಅತ್ಲಾಗಿ ಒಂದಿಟ್ಟು ಪೂರಿ ಖಾರ ಜಾತ್ರೆಯಿಂದ ತಗೊಂಬಂದಿರೋ ಪೂರಿ ಖಾರ ತಿನ್ನೋಣ ಅಂತ ನೋಡ್ತಿದ್ವು. ಅಷ್ಟರಲ್ಲಿ ನಿಮ್ಮ ಅಮ್ಮ ನೋಡಿದ್ರೆ ಆ ಹುಡುಗರು ಬಂದಿಲ್ಲ, ಏನಿಲ್ಲ ಜಾತ್ರೆಯಿಂದ, ಅವ್ರು ಬಂದಾದ್ಮೇಲೆ ಒಟ್ಟಿಗೆ ಎಲ್ಲಾರು ತಿಂದ್ರೆ ಆಗುತ್ತೆ, ಸುಮ್ಕಿರು ಅಂತ ಸುಮ್ಕ ಹಾಕ್ಸಿಳು. ಲೇ ಇವಳೆ ಹೋಗೆ, ಆ ಹುಡುಗರೆಲ್ಲ ಬಂದ್ರು, ಇನ್ನೇನು ಪಾಪ. ಲೇ ರಮೇಶಪ್ಪ, ಸರೋಜಮ್ಮಂಗನು ಅಮ್ಮಣ್ಣಿ ಪವಿತ್ರಮ್ಮಂಗನು ಕರ್ಕಂಬ, ಇಲ್ಲ ಎಲ್ಲಾರು ಪುರಿ ಖಾರ ತಿನ್ನ ಜಾತ್ರೆಯಿಂದ ತಗೊಂಬಂದಿರೋದು. ಹೊಟ್ಟೆ ಸಿಟ್ಟಿಟ್ಕೊಂಡು ಹೋಗ್ ಪಾಪ ಬೇಗ. ಅಪ್ಪವು ನಾವು ತಿಂತೀವಿ, ನೀವು ಹಾಕೊಂಡು ತಿಂತೀರಿ, ಇನ್ನೇನು ಬರ್ತೀವಿ. ಅವ್ರು ಇವಾಗಿನ ಬಂದ್ರು, ಒಂದಿಟ್ಟು ನೀರು ಕುಡ್ಕೊಂಡ್ ಬರ್ತೀವಿ ಅಷ್ಟರಲ್ಲಿ. ಅಮ್ಮ ಎಲ್ಲರಿಗೂ ಪುರಿ ಖಾರ ಹಾಕ್ತಿರಮ್ಮ, ಇನ್ನೇನು ಬರ್ತೀವಿ ನಾವು, ಹಾಕಿರು ಬೇಗ. ಸರಿ ಕಣ್ಮಗ, ಆಯ್ತು ಪಾಪ. ಲೇ ಬೇಗ ಬರ್ರೋ, ರಪ್ಪ ನಾವು ಒತ್ ಮಾಡ್ಕೊಂಡು ಕೂತ್ಕೋಬೇಡ್ರಿ ಮತ್ತೆ. ಪಾಪ ಇನ್ನು ಇಲ್ಲೇ ನಿನ್ಕೊಂಡ್ಬಿಟ್ಟಲ್ಲಪ್ಪ, ಪುರಿ ಖಾರ ಎಲ್ಲ ತಿನ್ನೋಣ ಅಂತ ಹೇಳ್ತಿದ್ರೆ ಒಳಗ ಬೇಗ ಕರ್ಕೊಂಬ ಅಮ್ಮಣ್ಣಿ ಸರೋಜಮ್ಮಂಗನು ಪವಿತ್ರಮ್ಮಂಗನು. ಪಾಪ ರಮೇಶ ಬಾರ, ನೀವು ತಿಂತೀರಿ ಬರ್ರಪ್ಪ, ಅವ್ರು ಬರ್ತಾರಿಲ್ಲ ಅಂದ್ರೆ ನೀವು ಬರ್ರಿ ತಿಂತೀರಿ. ಇಲ್ಲ ಒಂದೊಂದು ಜಿಲೇಬಿ ತಗೊಳ್ರಿ, ಜಿಲೇಬಿ ಲಡ್ಡು ಇವೆಲ್ಲ ತಗೊಳ್ರಪ್ಪ, ತಿಂದ್ರು ಸುಮ್ಮನೆ ನೀನ್ ಕಡಿದಿರಲ್ರಲ್ಲ. ಅಮ್ಮ ನಾವು ಬಂದಿದ್ದು ಸೀದಾ ಹಿಂಗೆ ಬಂದ್ಬಿಟ್ಟು ನೀವು ಕಾಣಿಸ್ತಿಲ್ವಲ್ಲ, ಅದಕ್ಕೆ ಅಪ್ಪ ಅಮ್ಮ ಎಲ್ಲೋದ್ರು, ಅತ್ತೆ ಮಾವ ಎಲ್ಲಾರು ಅಂತ ಹುಡ್ಕೊಂಬಂದು ನೀವು ಇಲ್ಲಿ ಕೂತ್ಕೊಂಡು ತಿಂತೀರಿ, ಬರ್ತೀವಿ. ಒಂದಿಟ್ಟು ಬಂದಿದ್ದು ನೀರೇ ಕುಡ್ದಿಲ್ಲ ಕಣಮ್ಮ, ನೀರು ಕುಡ್ಕೊಂಡ್ ಬರ್ತೀನಿ ಒಂದು ಗಳಿಗೆ. ಬೀಗ್ರೆ ಜಾತ್ರೆ ಪೂರಿ ಖಾರ ಮಾತ್ರ ಬಲು ರುಚಿಯಾಗೈತೆ ಕಣ್ರಿ ಬೀಗ್ರೆ, ಅದೆಷ್ಟು ಚೆನ್ನಾಗೈತೆ ನೋಡ್ರಿ. ಕಡಲೆ ಬೀಜಕ್ಕೂ ಪೂರಿಗೂ ಖಾರಕ್ಕೂ ತಿಂದ್ರೆ ಇನ್ನೊಂದು ಸ್ವಲ್ಪ ತಿನ್ಬೇಕು ಅನ್ನಿಸ್ತೈತೆ ಕಣ್ರಿ ಬೀಗ್ರೆ. ತಿನ್ರಿ ತಗೊಳ್ರಿ. ಹೂ ಕಣ್ರಿ ಬೀಗ್ರೆ, ನಮ್ಮೂರ್ ಜಾತ್ರೆ ಪುರಿ ಖಾರ ಅಂದ್ರೆ ಅಷ್ಟು ರುಚಿಯಾಗಿರುತ್ತೆ. ಏನಾಯ್ತು ಗೊತ್ತಂದ್ರೆ ಬೀಗ್ರೆ, ಬೋಂಡಾನು ಒಂದು 50 ರೂಪಾಯಿ ಬೋಂಡಾನಾರು ತಗೊಂಬರೋಣ ಅಂತ ನೋಡಿದೆ. ಈರುಳ್ಳಿ ಬೋಂಡ, ಮೆಣಸಿಕಾಯಿ ಬೋಂಡ ಎಲ್ಲಾನು ಮಿಕ್ಸು ನೋಡಿದ್ರೆ, ಬೋಂಡ ನೋಡಿದ್ರೆ ಎಲ್ಲ ಇದು ತಣ್ಣಗಾಗ್ಬಿಟ್ಟವೆ. ಬಿಸಿ ಬಿಸಿ ಬೋಂಡ ತಗೊಂಬರೋಣ ಅಂತ ನಾನು ಆಸೆಯಿಂದ ಆ ಕಡೆಯಿಂದ ಬರ್ಬೇಕಾದ್ರೆ ಇನ್ನೇನು ತಗೊಂಬರೋಣ ಅಂತ ನೋಡಿದೆ, ಎಲ್ಲ ತಣ್ಣಗಾಗ್ಬಿಟ್ಟವೆ. ಆಮೇಕಿಂದ ಅತ್ಲಾಗಿ ಬಂದ್ಬಿಟ್ಟೆ. ಒಳ್ಳೆ ಬಿಸಿ ಬೋಂಡ ಇದ್ದಿದ್ರೆ ಅತ್ಲಾಗಿ ಬೋಂಡನು ತಗೊಂಬಂದ್ಬಿಡ್ತಿದ್ದೆ ಕಣ್ರಿ ಬೀಗ್ರೆ. ಬೋಂಡ ಜೊತೆ ತಿಂದಿದ್ರೆ ಇನ್ನೂ ರುಚಿಯಾಗಿರೋದು, ಚೆನ್ನಾಗಿರೋದು ಎಲ್ಲಾರು ತಿನ್ನೋದಕ್ಕೆ. ಅಲ್ಲ ಕಣಮ್ಮ, ಇನ್ನೊಂದು ಕೇಳೋದು ಮರೆತ್ಬಿಟ್ಟೆ. ಇವಾಗ ಸಂಜೆ ಊಟಕ್ಕೆ ಏನು ಮಾಡೋದಮ್ಮ? ಇವಾಗ ನಾನು ಹೇಳ್ತಿದ್ದೀನಿ ಸಂಜೆ ಊಟಕ್ಕೆ. ಇನ್ನು ನೆನ್ನೆದು ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಎಲ್ಲ ಆಯ್ತಮ್ಮ, ಗ್ರೇವಿ ಎಲ್ಲಾದ್ರೂ ಐತೆ. ಅದಕ್ಕೆ ಅದ್ರ ಮೇಲೆ ಒಂದು ಸ್ವಲ್ಪ ಚಪಾತಿ ಮಾಡಿಸ್ಕೊಂಡು, ಚಪಾತಿನೋ ಪೂರಿ ಮಾಡಿಸ್ಕೊಂಡು ತಿಂದಿದ್ರೆ, ಮೊಟ್ಟೆ ಬೇಯಿಸ್ಕೊಂಡು ಇನ್ನೂ ಚೆನ್ನಾಗಿರೋದಮ್ಮ, ರುಚಿಯಾಗಿರೋದು. ಹಂಗೆ ಮಾಡೋಣ ಏನ ಬೇರೆ ಸಾಂಬಾರು ಏನಾರ ಮಾಡೋಣಮ್ಮ? ನೀನ್ ಹೆಂಗೆ ಹೇಳ್ತೀವಿ ಹಂಗೆ ಕಣಪ್ಪ. ನಾವು ಅದೇ ಮಾತಾಡ್ಕೊಂಡು ಅವಾಗಲೇ ನಿಮ್ಮ ಅಪ್ಪಯ್ಯ ನಾವು ಬೀಗರು ಎಲ್ಲಾರು ನೆನ್ನೆ ಸಾಂಬಾರು ಐತೆ, ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಅದು ಚಿಕನ್ ಗ್ರೇವಿ ಎಲ್ಲಾದೂ ಐತೆ. ಅದ್ರ ಮೇಲೆ ಚಪಾತಿನೂ ರೊಟ್ಟಿ ಮಾಡ್ಕೊಂಡು ತಿಂದ್ರೆ ಬಲು ಚೆನ್ನಾಗಿರುತ್ತೆ. ಅದನ್ನ ಮಾಡ್ಬಿಡೋಣ ಬಿಡು. ಹಂಗೆ ನಾಳೆ ಒಂದ್ ಸ್ವಲ್ಪ ಬೀಗರು ಇರ್ತಾರಲ್ಲ, ಅವರಿಗೆ ಮೀನ್ ತಗೊಂಬರೋಣ ಅಂತ ನಾವು ನೋಡ್ತಿದೀವಿ.
ನಿಮ್ಮ ಅತ್ತೆ ಮಾಮ ಇರೋದೇ ಇಲ್ಲ ನಾವು ಅಂತ ಹೇಳ್ತಿದಾರಲ್ಲಪ್ಪ, ಏನ್ ಮಾಡೋಣ? ಅದ್ಯಾಕೆ ಮಾವಯ್ಯ ಇರ್ರಿ. ನಾಡ್ದು ಹೋಗಿರಂತೆ. ಏನ್ ಅಂತ ಅರ್ಜೆಂಟ್ ಏನೈತೆ? ಬರೋದು ಬರ್ತೀರಾ ನಿಮ್ಮ ಮಗ್ಳ ಮನೆಗೆ? ವರ್ಷಕ್ಕೊಂದ್ಸಲಿ ಬರ್ತೀರಾ? ಚೆನ್ನಾಗಿ ಉಳ್ಕೊಂಡು ಹೋಗ್ರಿ, ಏನು ಆಗಲ್ಲ. ಇನ್ನೊಂದು ವಾರ ಉಳ್ಕೊಂಡು ಹೋಗ್ರಿ. ಅಳಿ ಅಂದ್ರೆ ನಿಮಗೆ ಗೊತ್ತಿದ್ದು ಕೇಳ್ತಿದ್ರಲ್ರಿ ಅಳಿ ಅಂದ್ರೆ ಇರ್ರಿ ಇರ್ರಿ ಅಂತ ಹೇಳ್ತಿದ್ರಲ್ಲ ನೀವು. ಅಲ್ಲ ಕಣ್ಣಳಿ ಅಂದ್ರೆ ಜಾತ್ರೆ ಇಲ್ವೇನು ಅಳಿ ಅಂದ್ರೆ ಮುಂದಿನ ವಾರ ಊರಲ್ಲಿ ಅಲ್ಲೆಲ್ಲ ಕೆಲಸಗಳು ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು ಎಲ್ಲದೂನು. ನಿಮ್ಗೂ ಗೊತ್ತಿದ್ದು ನೀವು ಹೇಳ್ತಿದ್ರಲ್ಲ ಅಳಿ ಅಂದ್ರೆ. ಇಲ್ಲ, ನೆಕ್ಸ್ಟ್ ಮುಂದಿನ ಸಲ ಏನಾರು ಬಂದಾಗ ನಾವು ಉಳ್ಕೊಂಡು ಹೋಗ್ತೀವಿ, ನೀವೇನು ಯೋಚನೆ ಮಾಡ್ಬೇಡ್ರಿ, ಸುಮ್ಕಿರ್ರಿ. ಹ್ಞೂ ಅಲ್ಲ ಕಣ ಮಾವಯ್ಯ, ನಾಳೆ ಒಂದ್ ದಿವಸ ಉಳ್ಕೊಂಡು ಮೀನ್ ತಗೊಂಬರ್ತೀನಿ ಅಂತ ಹೇಳ್ತಿದಾರೆ ಅಪ್ಪಯ್ಯ. ನಿಮ್ಗೂನು ಅತ್ತೇನೂ ಮೀನ್ ಸಾಂಬಾರ್ ಅಂದ್ರೆ ಬೋಲು ಇಷ್ಟ ಅಲ್ಲೂರ. ಮೀನ್ ಸಾಂಬಾರ್ ತಿನ್ಕೊಂಡು ಹೋಗಿರಂತೆ, ಸುಮ್ಕಿರ್ರಿ. ಹ್ಞೂ ಕಣಪ್ಪ, ನಿಮ್ಮ ಮಾವ ಹಿಂಗು ನಿಮ್ಮ ಅತ್ತೆಗೂ ಅವಾಗ್ಲಿ ನಾನು ಹೇಳ್ತಿದ್ದೀನಿ, ಮಾತೇ ಕೇಳ್ತಿಲ್ಲ ಕಣಪ್ಪ. ನಾಳೆ ಒಂದ್ ದಿವಸ ಇದ್ದೋಗ್ರಿ ಅಂತ ಹೇಳ್ತಿದ್ರು. ಇಲ್ಲ ಇಲ್ಲ, ಇರಕ್ ಆಗಲ್ಲ, ಉಳ್ಕೊಳಕ್ ಆಗಲ್ಲ ಅಂತಾನೆ ಹೇಳ್ತಿದಾರೆ ಕಣಪ್ಪ. ನೀನೇ ಮುಂದೆ ಹೇಳು. ಮಾವಯ್ಯ ನಾಳೆ ಒಂದ್ ದಿವಸ ಇದ್ದು ನಾಡ್ದು ಹೋಗಿರಂತೆ, ಸುಮ್ಕಿರ್ರಿ ನೀವು. ಹ್ಞೂ